ಎಲ್ಲರಿಗೂ ನಮಸ್ಕಾರ. ಏನು ಈ ದಿನ SSLC ಫಲಿತಾಂಶ ಬಂದಿದೆ. ಗಡಿಭಾಗದಲ್ಲಿ ನಡೆಸಿರ್ತಕ್ಕಂಥ 38 ವರ್ಷಗಳಿಂದ ಸತತವಾಗಿ ನಡೆಸ್ಕೊಂಡು ಬರ್ತಾ ಇದ್ದೇವೆ. ನಮ್ಮ ತಂದೆಯವರಾದಂತಹ ಶ್ರೀಯುತ JR ನಾರಾಯಣ ಶೆಟ್ಟಿ ಸರ್ ಅವರು ಗಡಿನಾಡು ಪ್ರದೇಶದಲ್ಲಿ ಒಂದು ಉತ್ತಮ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತ ಒಂದು ನಿಟ್ಟಿನಲ್ಲಿ ಒಂದು ಶಾಲೆಯನ್ನು ಭಾಳ ಕಷ್ಟಪಟ್ಟು ನಡೆಸ್ಕೊಂಡು ಬಂದಿದ್ದಾರೆ. ಇವತ್ತು ಸುಮಾರು 10 ವರ್ಷದಿಂದ ನಮ್ಮ ಶಾಲೆಯು 100ಕ್ಕೆ 100ರಷ್ಟು ಫಲಿತಾಂಶವನ್ನು ಕೊಟ್ಟಿದ್ದೇವೆ. ಅದೇ ರೀತಿಯಾಗಿ ಈ ವರ್ಷವೂ ಸಹ 2025-26ನೇ ಸಾಲಿನಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶವನ್ನು ಕೊಟ್ಟಿದ್ದು, ಕುಸುಮ ಆರ್ ಎಂಬ ವಿದ್ಯಾರ್ಥಿನಿ 625ಕ್ಕೆ 613 ಅಂಕ ಪಡೆದಿರುತ್ತೆ. ಅದೇ ರೀತಿಯಾಗಿ 625ಕ್ಕೆ 612 ಅಂಕ ಚೈತನ್ಯ ಅಂತ ವಿದ್ಯಾರ್ಥಿನಿ ಪಡೆದಿರ್ತಾಳೆ. ಅದೇ ರೀತಿಯಾಗಿ ಜ್ಞಾನಜ್ಯೋತಿ ಎಂಬ ವಿದ್ಯಾರ್ಥಿನಿ 625ಕ್ಕೆ 610 ಅಂಕ ಪಡೆದು ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದುಕೊಟ್ಟಿರ್ತಾರೆ. 2021-22ನೇ ಸಾಲಿನಲ್ಲಿ ಏನು ರಕ್ಷಿತಾ ಎನ್ ಎಂಬ ವಿದ್ಯಾರ್ಥಿನಿ 625ಕ್ಕೆ 600 ಅಂಕ ಪಡೆದಿದ್ದು, ಈ ಒಂದು ಸಾಲಿನಲ್ಲಿ ಅದನ್ನು ಬೀಟ್ ಮಾಡಿರ್ತಕ್ಕಂಥ 3 ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಹೆಚ್ಚಿನ ಕೀರ್ತಿಯನ್ನು ತಂದುಕೊಟ್ಟಿದ್ದು. ಗಡಿನಾಡು ಪ್ರದೇಶದಲ್ಲಿ ಶಿಕ್ಷಕರ ಕೊರತೆ ಇರುತ್ತೆ, ಆದರೂ ಸಹ ಎಲ್ಲ ಒಂದು ವಿಷಯವಾರು ಇದಕ್ಕೆ ಶಿಕ್ಷಕರನ್ನು ಒಂದು ಬೇರೆ ಕಡೆಯಿಂದ ಎಲ್ಲ ನಾವು ಒಂದು ಕರೆತಂದು ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ಕೊಟ್ಟು ನಮ್ಮ ಶಾಲೆಗೆ ಹಾಗೂ ಗಡಿನಾಡು ಪ್ರದೇಶದಲ್ಲಿರ್ತಕ್ಕಂಥ ಒಂದು ಬಡ ವಿದ್ಯಾರ್ಥಿಗಳೇ ಒಂದು ಕಡಿಮೆ ಫೀಸ್ ವೆಚ್ಚದಲ್ಲಿ ನಾವು ಉತ್ತಮವಾದಂಥ ಒಂದು ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದೀವಿ ಅಂತ ಹೇಳೋಕ್ಕೆ ನಾನು ಇವತ್ತು ಇಷ್ಟಪಡ್ತಾ ಇದ್ದೇನೆ. ಎಲ್ಲ ಒಂದು ಶಿಕ್ಷಕ ವೃಂದದವರು ಹಾಗೂ ವಿದ್ಯಾರ್ಥಿನಿಯರು, ಪೋಷಕ ವರ್ಗದವರು ಎಲ್ಲ ನಮಗೆ ಸಹಕರಿಸಿದ್ದಾರೆ. ಇಡೀ ಒಂದು ನಮ್ಮ ಬಂಗಾರಪೇಟೆ ತಾಲೂಕಿಗೆ ನಮ್ಮ ಶಾಲೆ 4ನೇ ಹಂತದಲ್ಲಿ ಒಂದು ಮಾರ್ಕ್ಸನ್ನು ಸ್ಕೋರ್ ಮಾಡಿದೆ. ಅದೇ ರೀತಿಯಾಗಿ ನಮ್ಮ ಬೂದಿಕೋಟೆ ಹೋಬಳಿಗೆ ಪ್ರಥಮ ಸ್ಥಾನದಲ್ಲಿ ಒಂದು ಅಂಕಗಳನ್ನು ಪಡೆದಿರ್ತಕ್ಕಂಥ ಶಾಲೆ ಆಗಿದೆ. ನಮ್ಮ ಶಾಲೆ SRVS ಶಾಲೆ ಆಗಿದೆ. ಶ್ರೀರಾಮಕೃಷ್ಣ ವಿದ್ಯಾಸಂಸ್ಥೆ ಬೂದಿಕೋಟೆ. ಈ ಒಂದು ಶಾಲೆಗೆ ಒಂದು ಇತಿಹಾಸ ಇದೆ. ಶ್ರೀಯುತ ಸಂಸ್ಥಾಪಕರು ಆದಂತಹ JR ನಾರಾಯಣ ಶೆಟ್ಟಿ ಸರ್ ಅವರು ಒಂದು ಕನಸನ್ನು ನಮ್ಮ ಅಣ್ಣವರು ಅಧ್ಯಕ್ಷರಾಗಿರ್ತಾರೆ, N ಮಹೇಶ್ ಅಂತ. ನಾನು ಅದೇ ಶಾಲೆಯಲ್ಲಿ ಒಂದು ವ್ಯವಸ್ಥಾಪಕನಾಗಿರ್ತಾನೆ. ನಮ್ಮ ಶಾಲೆಯನ್ನು ನಮ್ಮ ತಂದೆಯ ಕನಸಿನಂತೆ ಇವತ್ತಿನ ದಿನ ನನಸನ್ನು ಮಾಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಟ್ಟು, ಇನ್ನೂ ಮುಂದಿನ ವರ್ಷ ಒಳ್ಳೆಯ ಒಂದು 625ಕ್ಕೆ 620 ಅಂಕ ಒಂದು ರೀಚ್ ಆಗೋದಕ್ಕೆ ಪ್ಲ್ಯಾನ್ ಮಾಡ್ತೀವಿ ಅಂತ ಹೇಳ್ತಾ, ನಮ್ಮ ಒಂದು ಶಾಲೆಗೆ, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ನಮ್ಮ ಶಾಲೆಗೆ ದಾಖಲಾತಿ ಮಾಡಿಸಿ ಪೋಷಕವೃಂದದವರು ಎಲ್ಲರೂ ಸಹಕರಿಸಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.